ಹಾಯ್ ಎಲ್ರಿಗೂ, ನಾನು ರಮ್ಯಾ. ಇದು ಸೋಮವಾರದ ಮಿನಿ ಬ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ನಮ್ಮ ಮನೇಲಿ ಏನಂದರೆ, ಇದು ಸ್ಪೆಷಲ್ ಬ್ರೇಕ್ಫಾಸ್ಟು ನಮ್ಮ ಮನೆಯಲ್ಲಿ. ಇಡ್ಲಿ ಮತ್ತು ಪ್ಲೈನ್ ಸಾಂಬಾರು. ನಾನು ಇದನ್ನು ಸ್ಪೆಷಲ್ ಬ್ರೇಕ್ಫಾಸ್ಟ್ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ, ನಾವು ಮಂತ್ಲಿ ಒನ್ಸ್ ಇಲ್ಲ ಟ್ವೈಸ್ ಮಾತ್ರನೇ ಮಾಡ್ಕೊತೀವಿ. ಅದಕ್ಕೇ ನಾನು ಸ್ಪೆಷಲ್ ಅಂತ ಕರಿತೀನಿ. ಹಾಗೆ ನಾನು ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಅಂತ 4 ಕಪ್ಪು ಇಡ್ಲಿ ರೈಸು, 1 ಕಪ್ ಉದ್ದಿನಬೇಳೆ, ಹಾಗೆ ಒಂದು ಸ್ವಲ್ಪ ಮೆಂತ್ಯನ ಒಂದು 6 ಅವರ್ ಹಾಕ್ಕೊಂಡು ನೆನೆಸಿಟ್ಕೊಂಡು ಮಿಕ್ಸಿಯಲ್ಲೇ ಗ್ರೈಂಡ್ ಮಾಡ್ಕೊತೀನಿ. ಯಾಕಂದರೆ ಇದು ಸ್ವಲ್ಪನೇ ಪೋರ್ಷನ್ ಆಗಿರೋದ್ರಿಂದ ನಾನು ಮನೇಲೇ ಈಸಿಯಾಗಿ ಗ್ರೈಂಡ್ ಮಾಡ್ಕೊತೀನಿ. ನನಗೆ ಇಡ್ಲಿನೂ ತುಂಬಾ ಸಾಫ್ಟಾಗಿ ಬರುತ್ತೆ, ಫ್ಲಫಿಯಾಗಿ ಸಾಫ್ಟಾಗೇ ಇರುತ್ತೆ. ಹಾಗೆಯೇ ನಿಮ್ಮ ಮನೇಲಿ ಏನು ಬ್ರೇಕ್ಫಾಸ್ಟ್ ಅಂತ ಕಮೆಂಟ್ ಮಾಡಿ. ಮತ್ತು ನಮ್ಮ ಮನೆಯಲ್ಲಿ ಇಡ್ಲಿ ಮಾಡಬೇಕಂದ್ರೆ ಹಾಗೆ ದೋಸೆ ಮಾಡಬೇಕಂದ್ರೆ ಒಂದೇ ಒಂದು ರೂಲ್ನ ಮಾತ್ರ ಫಾಲೋ ಮಾಡಬೇಕು. ಅದೇನೆಂದರೆ ಪ್ಲೈನ್ ಸಾಂಬಾರು. ನಮ್ಮ ಮನೆಯಲ್ಲಿ ಎಲ್ರಿಗೂ ಚಟ್ನಿಗಿಂತ ಪ್ಲೈನ್ ಸಾಂಬಾರು ಅಂದ್ರೇ ತುಂಬಾ ಇಷ್ಟಪಡ್ತಾರೆ. ಹಾಗೆ ನಾವು ಇವಾಗ ಮೂವ್ ಆಗಿರೋ ನಾನ್ ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ನಮಗೆ ಸ್ಟೋರೇಜ್ ಸ್ಪೇಸಸ್ ತುಂಬಾ ಇರಲ್ಲ. ಅದಕ್ಕಂತಲೇ ನಾನು ಇದನ್ನು ಅಮೆಝಾನಲ್ಲಿ ಆರ್ಡರ್ ಮಾಡಿಕೊಂಡೆ. ಇದು ತುಂಬ ಟ್ರಾನ್ಸ್ಪರೆಂಟಾಗಿ ಹಾಗೆ ಕಾಂಪ್ಯಾಕ್ಟಾಗಿದೆ. ನಿಮಗೂ ಈ ಲಿಂಕ್ ಬೇಕಾದರೆ, ಪ್ರಾಡಕ್ಟ್ಸ್ ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಸೆಂಡ್ ಮಾಡ್ತೀನಿ. ಹಾಗೆಯೇ ನಾವು ಎಕ್ಸಿಬಿಷನ್ಗೆ ಹೋಗಿದ್ದು. ಯಾಕಂದರೆ ನಮ್ಮ ಮಗನಿಗೆ ಸಮ್ಮರ್ ಹಾಲಿಡೇಸ್ ಕೊಟ್ಟು ಲಾಂಗ್ ಬ್ಯಾಕ್ 1 ಮಂತ್ ಮೇಲೇ ಆಗ್ತಾಯಿದೆ. ಆದರೆ ನಾವು ಅವನ್ನ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ. ಯಾಕಂದರೆ ನಾವು ಮನೆ ಶಿಫ್ಟಿಂಗು ಹಾಗೆ ಅರೇಂಜ್ಮೆಂಟಲ್ಲೇ ತುಂಬ ಬ್ಯುಸಿ ಆಗಿಬಿಟ್ಟಿದ್ದು. ಇನ್ನು ನಾವು ಇದು ನಾವು 3rd ಟೈಮ್ ಹೋಗ್ತಾ ಇರೋದು. ಒಂದೊಂದು ಟೈಮ್ಗೂ ಒಂದೊಂದು ಥೀಮ್ ಇರುತ್ತೆ. ಈ ಸತಿ ನಯಾಗ್ರಾ ಫಾಲ್ಸ್ ಥೀಮ್ ಇತ್ತು. ಪ್ರೀವಿಯಸ್ ಟೈಮ್ ನಾವು ಹೋದಾಗ ಇದು ಅಕ್ವೇರಿಯಂ ಥೀಮಲ್ಲಿತ್ತು. ನೀವು ಇಲ್ಲಿ ಹೋಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಹಾಗೆಯೇ ನಾನು ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆ ಅಂತ ಇನ್ಸ್ಟೆಂಟಾಗಿ ಲೆಮನ್ ಜ್ಯೂಸನ್ನ ಮಾಡ್ಕೊಳ್ಳೋಣ ಅಂತ ಲೆಮನ್ಸ್ನೆಲ್ಲನೂ ಕಟ್ ಮಾಡಿಕೊಂಡು ರಸನ ತಗೊಂಡು ಸ್ವಲ್ಪ ಶುಗರ್ನ ಹಾಕ್ಕೊಂಡು ಲೆಮನ್ ಜ್ಯೂಸನ್ನ ಅದರಲ್ಲಿ ಮಿಕ್ಸ್ ಮಾಡಿ ಇಟ್ಕೊತೀನಿ. ಇದನ್ನು ಒಂದು 2 to 3 ಡೇಸ್ ಆಗುತ್ತೆ. ಇದು ಸ್ವಲ್ಪ ಲೆಮನ್ನು ಮತ್ತು ಶುಗರು ಎರಡೂ ಮಿಕ್ಸ್ ಆಗಿಬಿಟ್ಟು ಒಂದು ಗಟ್ಟಿಯಾಗಿರೋ ಒಂದು ಕನ್ಸಿಸ್ಟೆನ್ಸಿ ಬಂದಾದಮೇಲೆ ಇದನ್ನು ತೆಗೆದು ಗ್ರೈಂಡ್ ಮಾಡಬೇಕಾಗುತ್ತೆ. ಹಾಗೆಯೇ ನಿಮಗೆ ಮಿನಿ ಬ್ಲಾಗ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್